ಸನಾತನ ಭಾರತೀಯ ಸಂಸ್ಕೃತಿಗೆ ಒತ್ತು ಅಕ್ಷರಾಭ್ಯಾಸದಿಂದ ಶಾಲೆ ಪ್ರಾರಂಭ. ಹೌದು, ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಮುಂದಾದ ರಾಜಶೇಖರಯ್ಯ ಪಬ್ಲಿಕ್ ಶಾಲೆ ವಿದ್ಯಾರಂಭಂ ಕಾರ್ಯಕ್ರಮದ ಮೂಲಕ 70 ಹಳ್ಳಿಗಳಿಗೆ ತಲುಪಿದ ಶಾಲೆ. ಹೌದು, ಸಮಾಜದಲ್ಲಿ ವಿದ್ಯೆ ಮನುಷ್ಯನನ್ನ ಸಂಪೂರ್ಣ ಜವಾಬ್ದಾರಿಯತ್ತ ಕೊಂಡೊಯ್ಯುತ್ತದೆ. ಅಲ್ಲದೆ ಶಿಕ್ಷಣ ಎಂಬುದು ಉತ್ತಮವಾಗಿ ಪರಿಸರವನ್ನು ನಿರ್ಮಾಣ ಮಾಡುತ್ತದೆ. ಗ್ರಾಮೀಣ ಭಾಗದ ಜನರಿಗೆ ಪರಿಸರದ ಜೊತೆಗೆ ಮೌಲ್ಯಯುತ ಶಿಕ್ಷಣ ನೀಡುವುದೇ ನಮ್ಮ ಗುರಿ ಹಾಗೂ ಪೂರ್ವ ಪ್ರಾಥಮಿಕ ಹಂತದಿಂದ ಔದ್ಯೋಗಿಕ ಶಿಕ್ಷಣದವರೆಗೆ ಒಂದೇ ವಾತಾವರಣದಲ್ಲಿ ಕಲಿಸುವ ಶಾಲೆ ನಮ್ಮಲ್ಲಿ ನಿರ್ಮಾಣ ಮಾಡುವುದೇ ನಮ್ಮ ಗುರಿ ಎಂದು ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಹಾಗೂ ಮಾರ್ಗದರ್ಶಕರಾದ ರಾಜಶೇಖರಯ್ಯ ಹೇಳಿದರು. ಏನಿದು ಶಾಲೆಯ ಪ್ರಾರಂಭದ ಮಾಹಿತಿ ಅಂತೀರಾ? ಈ ವರದಿ ನೋಡಿ, ಟೇಕ್ ಎ ಲುಕ್. ಎಸ್, ಹೌದು, ನವವಧುವಿನಂತೆ ಸಿಂಗಾರಗೊಂಡ ಶಾಲೆ. ಶಾಸ್ತ್ರೋಕ್ತವಾಗಿ ಹೋಮ ಹವನ ಪೂಜೆ ಪುನಸ್ಕಾರ ಅಕ್ಷರಾಭ್ಯಾಸಗಳಿಂದ ಶಾಲಾ ಕಟ್ಟಡ ಹಾಗೂ ಹೊಸ ಶೈಕ್ಷಣಿಕ ವರ್ಷಕ್ಕೆ ಚಾಲನೆ. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮಾಗಡಿ ತಾಲೂಕಿನ ಸೋಲೂರು ಹೊರವಲಯದಲ್ಲಿರುವ ಶ್ರೀ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ನಂತರ ಸಂಸ್ಥೆಯ ಮುಖ್ಯಸ್ಥರಾದ ರಾಜಶೇಖರಯ್ಯ ಮಾತನಾಡಿ, ವಿದ್ಯಾಭ್ಯಾಸ ಪಡೆದರೆ ದೇವರನ್ನು ಸಂತೃಪ್ತಿಗೊಳಿಸಿದ ಹಾಗೆ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿಸುವುದು ಅತಿ ಮುಖ್ಯವಾಗಿರುತ್ತದೆ. 70 ಹಳ್ಳಿಗಳಲ್ಲಿನ ವಿದ್ಯಾರ್ಥಿಗಳು ಇಂದು ವಿದ್ಯಾರಂಭಂ ಮಾಡಿದ್ದಾರೆ. 2023-24ನೇ ಸಾಲಿನಲ್ಲಿ 163 ವಿದ್ಯಾರ್ಥಿಗಳಿದ್ದರು. ಈ ಒಂದು 163 ವಿದ್ಯಾರ್ಥಿಗಳ ಆರಂಭವಾದ ಸಂಸ್ಥೆ ಇದೀಗ 300ರ ದಾಖಲೆಯನ್ನು ಗಡಿ ದಾಟುತ್ತಿದೆ ಹಾಗೂ ಅಧಿಕ ವಿದ್ಯಾರ್ಥಿಗಳು ಈ ಭಾಗಕ್ಕೆ ಬರುತ್ತಿರುವುದು ಹಾಗೂ ಶಾಲೆಗೆ ಬರುತ್ತಿರುವುದು ಸ್ವಾಗತಾರ್ಹ ವಿಚಾರ. 4 ಅಂಗಸಂಸ್ಥೆಯನ್ನು ಹೊಂದಿದೆ. ಈ ವರ್ಷದಿಂದ PUC ಕಾಲೇಜು ಹಾಗೂ PUC ಕಾಲೇಜಿಗೂ ಸಹ ಎಲ್ಲ ರೀತಿಯಾದಂತಹ ಚಾಲನೆ ದೊರೆತಿದೆ. ರಾಜಶೇಖರಯ್ಯ ನ್ಯಾಚುರೋಥೆರಪಿ, ಯೋಗಿಕ್ ಸೈನ್ಸ್ ಕಾಲೇಜು, ಶೈಕ್ಷಣಿಕವಾಗಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ನಮ್ಮ ಮುಂದಿನ ಗುರಿಯಾಗಿದೆ. CBSE ಪಠ್ಯಕ್ರಮ ಬೋಧನೆಯಲ್ಲಿ ಮಕ್ಕಳ ಸೃಜನಾತ್ಮಕತೆ ಹೆಚ್ಚಿಸುತ್ತದೆ ಹಾಗೂ ಈ ಎಲ್ಲ ವಿಚಾರಗಳನ್ನು ಚಾಲನೆ ನೀಡಲಿದ್ದೇವೆ ಎಂದು ವೇದಿಕೆಯಲ್ಲಿ ರಾಜಶೇಖರಯ್ಯ ಹೇಳಿದ್ದು ಹೀಗೆ. ಬರೀ ಕಾಲೇಜಿಗೆ ಸಪ್ರೇಟ್ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ವರ್ಷ CBSE ಇಲ್ಲ, ನೆಕ್ಸ್ಟ್ ಇಯರು 100% ತರ್ತೀವಿ, CBSE ಮಾಡ್ತೀವಿ. ಆಮೇಲೆ ಎಲ್ಲ ಸಂಸ್ಥೆಯ PU ಕಾಲೇಜಿಗೆ PU ಆದಮೇಲೆ ಏನು ಮಾಡಬೇಕು, ಇಂಜಿನಿಯರ್ ಇಲ್ಲ, ನೆಕ್ಸ್ಟ್ ಇಯರ್ಗೆ ಭಾಳ ಪ್ರಯತ್ನ ಪಟ್ಟು ನೆಕ್ಸ್ಟ್ ಇಂಜಿನಿಯರ್ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ 100% ಆಗುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದೀವಿ. ಈ ಪೇರೆಂಟ್ಸು ನಮ್ಮ ಸಂಸ್ಥೆಗೆ ಮಕ್ಕಳನ್ನ ಸೇರಿಸಿದ್ರೆ ಏನೊಂದು ಭಯ ಬೀಳಬೇಡಿ, ಅಥವಾ ಅವರು ಎಜುಕೇಷನಲ್ಲಿ ಈಗ ನಮ್ಮ ಇವ್ರು ಹೇಳ್ದಂಗೆ ಹಣ ಆಸ್ತಿ ಏನು ಕೊಡದೆ ಹೋದ್ರು ಏನು ಕೊಡ್ತೀರಾ ಅಂದರೆ, ನಮ್ಮ ಡೇವಿಡ್ ಸರ್ ಇವ್ರು ಹೇಳ್ದಂಗೆ ವಿದ್ಯೆ ಕೊಟ್ಟರೆ ಸಾಕು. ಆ ವಿದ್ಯೆಯನ್ನು ಕೊಡಲೇಬೇಕು ಅಂತ ನಾವು ಅನ್ಕೊಂಡು ನಮ್ಮ ಸಂಸ್ಥೆಯಿಂದ ನನ್ನ ಎಫೆಕ್ಟ್ ಹಾಕಿ, ಇದು ಯಾಕೆ ನಾನು ವಿದ್ಯಾಸಂಸ್ಥೆ ಮಾಡ್ತೀವಿ ಅಂದರೆ, ಅದು ನಮ್ಮ ಹುಡುಗರಿಗೆ ಅಂದರೆ ಮಕ್ಕಳಿಗೆ ಈಗ ಏನು ಬೇಕಾದ್ರೂ ಮಾಡ್ಬೋದು. ವಿದ್ಯೆ ಅನ್ನೋದು ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಸಂಸ್ಥೆಯ ಪ್ರಿನ್ಸಿಪಾಲ್ಗಳು, ನಮ್ಮ ಎಲ್ಲ ಸ್ಟಾಫ್ಗಳು ಸಂಪೂರ್ಣವಾಗಿ ದುಡಿದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಅವ್ರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಪೋಷಕರಿಗೆ ವಿಶೇಷವಾದಂತಹ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಯಿತು. ಸಂಸ್ಥೆಯ ಕಾರ್ಯದರ್ಶಿ ಐಶ್ವರ್ಯ ಚೇತನ್ ಕುಮಾರ್ ಮಾತನಾಡಿ, ಇದು ಪೋಷಕರಿಗೆ ಶಾಲೆಯ ಮಾಹಿತಿ ತಿಳಿಸಿದ್ದೇವೆ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಮನಸ್ಥೈರ್ಯ ವೃದ್ಧಿಸಿಕೊಳ್ಳಬೇಕು. ವಿದ್ಯಾರಂಭಂ ಹೆಸರಿನಲ್ಲಿ ಇಂದಿನ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ನೈತಿಕ ಶಿಕ್ಷಣ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಗುರಿ. ಮಾನಸಿಕವಾಗಿ ಮಕ್ಕಳು ಕುಗ್ಗುವ ಬದಲು ಸ್ಥೈರ್ಯವಾಗಿ ಬೆಳೆಯುವಂತೆ ಮಕ್ಕಳನ್ನು ನಿರ್ಮಾಣ ಮಾಡುವುದೇ ನಮ್ಮ ಶಾಲೆಯ ವಿಶೇಷ ಎಂದು ಐಶ್ವರ್ಯ ಡಾಕ್ಟರ್ ಚೇತನ್ ಕುಮಾರ್ ಹೇಳಿದ್ದು ಹೀಗೆ. ಮನಸ್ಥೈರ್ಯ ಬೇಕು, ಏನೇ ಬಂದ್ರೂ ಎದುರಿಸ್ತೀವಿ ಅನ್ನೋ ಒಂದು ಧೈರ್ಯ ಬೇಕು. ಈಗ ನೋಡ್ತಾ ಇದೀವಿ, ಈಗ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಲೇ ಆಫ್ ಅಂತ ಹೆಸರು ಹೇಳ್ತಿದ್ದಾರೆ, ತುಂಬಾ ಜನ ಮನೆ ಕಳಿಸ್ತಾ ಇದ್ದಾರೆ. ಈಗ ಒಂದು ಅಮೆರಿಕಾದ ಒಂದು ಆರ್ಟಿಕಲ್ ಬಂದಿತ್ತು 3 months ಬ್ಯಾಕ್. ಒಬ್ಬ IIT ನಲ್ಲಿ ಮಾಡಿದಾನೆ. ಈಗ ಅಪ್ಪಂದ್ರೆ ಏನ್ ನೋಡ್ತಾರೆ, ಹೆಣ್ಮಕ್ಳನ್ನ ಕೊಡ್ಬೇಕಾದ್ರೆ IIT ನಲ್ಲಿ ಇಂಜಿನಿಯರ್ ಅಂತೆ, ಅಮೆರಿಕಾದಲ್ಲಿ ಕೆಲಸ ಅಂತೆ, ಸಂಬಳ ತುಂಬಾ ಚೆನ್ನಾಗಿದೆ, ಮದ್ವೆ ಮಾಡ್ಕೊಟ್ರು. ಅವ್ರು ಹೋದ್ರು, ಅಮೆರಿಕಾದಲ್ಲಿದ್ರು, ಲೇ ಆಫ್ ಅಂತ ಹೆಸರೇಳಿ ಅವನ ಫ್ರೆಂಡ್ ಅನ್ನ ಕೆಲಸದಿಂದ ತೆಗೆದ್ರು. ಇವಾಗ ಇವನ್ ಏನ್ ಮಾಡ್ಬೇಕು, ಅಯ್ಯೋ ಈಗ ಅವನ್ ತೆಗ್ದಿದ್ದಾರೆ, ನೆಕ್ಸ್ಟ್ ನನ್ನನ್ನು ತೆಗೆದ್ರೆ ಅಂತ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಂಡ. IIT ನಲ್ಲಿ ಇಂಜಿನಿಯರ್ ಮಾಡಿದಾನೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ,
ಅವ್ರದ್ದು IQ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ IIT ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟು ಓದಿರ್ತಾರೆ. ಏನಕ್ಕಾಗುತ್ತೆ ಅಂದ್ರೆ ಬ್ರೈನ್ ಅಲ್ಲಿ ರಕ್ತಸ್ರಾವ ಆಗುತ್ತೆ, ಅಷ್ಟು ಟೆನ್ಷನ್ ಆಗುತ್ತೆ ಮಗುಗೆ. ಅಷ್ಟು ಚೆನ್ನಾಗಿ ಓದ್ತಿರೋ ಮಗಳಿಗೆ ಮತ್ತೆ ಯಾಕೆ ಟೆನ್ಷನ್ ಆಯ್ತು? ಈಗ ಮನೆಗೆ ಬಂದ ತಕ್ಷಣ ನಾವು ಏನಂತ ಕೇಳ್ತೀವಿ, ಎಷ್ಟು ಮಾರ್ಕ್ಸ್ ತೆಗ್ದಿದ್ರ ಇವತ್ತು ಟೆಸ್ಟ್ ಅಲ್ಲಿ ಅಂತ ಕೇಳ್ತೀವಿ. ಅವಾಗ ಮಗು 35-40 ಅಂತಂದ್ರೆ 50ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ 10 ಮಾರ್ಕ್ಸ್ ಎಲ್ಲೋಯ್ತು? ಅದು ನಾವು ಕೇಳೋದು ಪೇರೆಂಟ್ಸ್ ನಮ್ಗೆ ಏನ್ ಅನ್ಕೊಳ್ತೀವಿ, ಹಂಗೆ ಕೇಳಿದ್ರೆ ನೆಕ್ಸ್ಟ್ ಅಲ್ಲಿ ಚೆನ್ನಾಗಿ ಓದ್ತಾರೆ ಅಂತ ಅಲ್ವಾ? ಆದ್ರೆ ನೀವು 10 ಮಾರ್ಕ್ಸ್ ಎಲ್ಲೋಯ್ತು ಅಂತ ಕೇಳೋದ್ರ ಬದಲು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇನ್ನೂ ಚೆನ್ನಾಗಿ ಓದುವಂತೆ ಬಿಡು ಅಂತ ಧೈರ್ಯ ತುಂಬಿದ್ರೆ ಅವಾಗ ಆ ಮಗುಗೆ ಓಕೆ ನಮ್ಮ ಅಪ್ಪ ಅಮ್ಮ ಬೈಯಲ್ಲ ನನ್ಗೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೆದರಿಕೆ ಹುಟ್ಕೊಳ್ಳಲ್ಲ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಎಷ್ಟು ಬರಿತೀನೋ ಅನ್ನೋ ಪ್ರೆಷರ್ ಬೀಳಲ್ಲ. ಬ್ರೈನ್ ಮೇಲೆ ಪ್ರೆಷರ್ ಬಿತ್ತು ಅಂದ್ರೆ ಅದು ಏನೇನಕ್ಕೆಲ್ಲ ತಿರುಗುತ್ತೆ. ಆಮೇಲೆ ನಾವ್ ಅನ್ಕೊಂತೀವಿ ಅಯ್ಯೋ ಹಂಗನ್ಬಾರ್ದಿತ್ತು ಹಿಂಗನ್ಬಾರ್ದಿತ್ತು ಅಂತ. ಅದಕ್ಕೆ ನಾವು ವಿದ್ಯಾರಂಭ ಮಾಡ್ಬೇಕಾದ್ರೆ ಬರೀ ಓದೋದು ಬರೆಯೋದು ಅಷ್ಟೇ ವಿದ್ಯೆ ಅಲ್ಲ, ಅದಕ್ಕೆ ಮಾರಲ್ ಎಜುಕೇಶನ್ಸ್ ಅಂತಾನು ಒಂದು ಆಡ್ ಮಾಡ್ತಿದೀವಿ ಸಬ್ಜೆಕ್ಟ್. ಏನ್ ಹೇಳ್ಕೊಡ್ತೀವಿ, ಯಾವ ರೀತಿ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಒಂದನ್ನ ಕಥೆಗಳ ರೂಪದಲ್ಲಿ ಹೇಳ್ಕೊಡ್ತೀವಿ. ಈಗ ನಿಮ್ಗೆ ಮುಂಚೆ ಎಲ್ಲ ಗೊತ್ತು ಗುರುಕುಲ ಸಿಸ್ಟಮ್ ಇತ್ತು, ಈ ತರ ಸ್ಕೂಲಿಗೆ ಬರ್ತಿರ್ಲಿಲ್ಲ, ಋಷಿ ಮುನಿಗಳ ಹತ್ರ ಕುತ್ಕೊಂಡು ಪಾಠ ಕಲಿತಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನ್ಯಾಚುರೋಥೆರಪಿ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಂಕರಗೌಡ ಪಾಟೀಲ್, ಕಾಲೇಜು ಪ್ರಾಂಶುಪಾಲರಾದ ಡೇವಿಡ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಡಾಕ್ಟರ್ ಸತೀಶ್ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಮಾತನಾಡಿದ್ದು ಹೀಗಿದೆ. ಶಾಲೆ ಆರಂಭಗೊಂಡ ವರ್ಷವಾದರೂ ಕೂಡ ನಮ್ಮ ಪೋಷಕರು ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಮತ್ತು ಸಹಕಾರ ನೀಡಿ ತಮ್ಮ ಮಕ್ಕಳನ್ನ ಇಲ್ಲಿ ನೋಂದಣಿ ಮಾಡಿದ್ರು, ಪ್ರವೇಶಾತಿ ಮಾಡಿದ್ರು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಬಹಳ ಖುಷಿ ಆಯ್ತು. ನಿಮಗೆ ನೆನಪಿರ್ಲಿ, ಎಲ್ಲರೂ ಕೂಡ ಹೊಸ ಶಾಲೆ, ಇಲ್ಲಿ ಶಿಕ್ಷಕರು ಹೇಗಿದ್ದಾರೋ ಅನ್ನುವ ಅನುಮಾನದಲ್ಲೇ ಇರುವಂತಹ ಪರಿಸ್ಥಿತಿಯ ವಾತಾವರಣ ನಮ್ದು. ಆದರೂ ನಮ್ಮ ಪೋಷಕರು ಹಳ್ಳಿಯಿಂದ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಚೇತನ್ ಸರ್ ಅವರಿಗೆ ಇರುವ ಹೆಸರನ್ನ ಉಳಿಸ್ಕೊಳ್ತೀವಿ, ನಾವು ಅವರ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ಮೊದಲ ವರ್ಷಕ್ಕೆ 163 ಅಡ್ಮಿಷನ್ ಅನ್ನು ಮಾಡಿದ್ರು ಅನ್ನುವಂಥದ್ದು ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿಬೇಕು. 23-24ನೇ ಸಾಲಿನಲ್ಲಿ 163 ಮಕ್ಕಳನ್ನ ಅಡ್ಮಿಷನ್ ಮಾಡಿ ನಮಗೆ ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತೇಳಿ ಉತ್ಸಾಹದಿಂದ ನಮ್ಮನ್ನ ಬೆಂತಟ್ಟಿದ್ರು. 24-25ನೇ ಅಕಾಡೆಮಿಯಲ್ಲಿ ನಿಮ್ಗೆಲ್ಲರಿಗೂ ಒಂದು ವಿಶೇಷವಾದ ಸೂಚನೆ, ಇವತ್ತು 300ಕ್ಕೂ ಅಧಿಕ ಅಡ್ಮಿಷನ್ ಹತ್ರ ದಾಪುಗಾಲಿಟ್ಟಿದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ ದ ಪವರ್ ಆಫ್ ರಾಜಶೇಖರ ಪಬ್ಲಿಕ್ ಸ್ಕೂಲ್. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಹೆಸರು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಸಹಕಾರ ಪೋಷಕರೇ ಮತ್ತು ಮಕ್ಕಳೇ. ಆದ್ರೆ ಅವರ ಬೆನ್ನೆಲುಬಾಗಿ ನಿಂತಿರುವಂತದ್ದು ನಮ್ಮ ಶಿಕ್ಷಕ ವೃಂದದವರು. ಅವರನ್ನೆಲ್ಲ ಕೃತಜ್ಞತಾ ಪೂರ್ವಕವಾಗಿ ನೆನೆತೇನೆ. ರಾಜಶೇಖರಯ್ಯ ಎಜುಕೇಶನಲ್ ಟ್ರಸ್ಟ್ ಇವತ್ತು 4 ಸಂಸ್ಥೆಗಳನ್ನ ಹುಟ್ಟಾಕಿದೆ, ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ರಾಜಶೇಖರಯ್ಯ ಪಬ್ಲಿಕ್ ಸ್ಕೂಲ್, ರಾಜಶೇಖರಯ್ಯ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕೂಡ ಈ ವರ್ಷದಿಂದ ಆರಂಭ ಆಗ್ತಾ ಇದೆ. ಅದರ ಜೊತೆಗೆ ರಾಜಶೇಖರಯ್ಯ ಆಯುರ್ವೇದ ಕಾಲೇಜು ಕೂಡ 1 ವರ್ಷ ಈಗಾಗಲೇ ಆರಂಭ ಆಗಿದೆ. ಅದರ ಜೊತೆಗೆ ರಾಜಶೇಖರಯ್ಯ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಕೂಡ ಕಾಲೇಜು ಈ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಬಂಧುಗಳೇ ಮತ್ತು ಪೋಷಕರೇ, ನಾವಿಲ್ಲಿ ನೆನೆಬೇಕಾಗಿರೋ ಒಂದು ಸಂಗತಿ, ಇವತ್ತು ಸೋಲೂರು ಬೆಂಗಳೂರು ಜಿಲ್ಲೆಗೆ ಅದು ರಾಜಧಾನಿ ಆಗಿರ್ಬೋದು ಕೂಡ, ಬೆಂಗಳೂರು ಅನ್ನುವಂತಹ ರಾಜ್ಯಕ್ಕೆ ಕೇವಲ 28 ಕಿಲೋಮೀಟರ್ ಅಂತರದಲ್ಲಿದೆ. ಆದ್ರೆ ನಾವು ಸರ್ವತ ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಗ್ರಾಮ ಆಗಿದೆ ಅನ್ನುವಂಥದ್ದನ್ನ ನಾವು ಮತ್ತೊಮ್ಮೆ ನೆನೆಸ್ಕೋಬೇಕು. ಅಂತ ಶೂಸ್ ಇವತ್ತು ನಮಗೆ ಸಿಗ್ತಾ ಇಲ್ಲ, ಅದರ ರೇಟ್ ಜಾಸ್ತಿ ಆಗಿದೆ. ಆ ರೇಟ್ ಅನ್ನ ಸಂಸ್ಥೆ ಭರಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮಕ್ಕಳಿಗೆ ಕೊಡತಕ್ಕಂತ ಎಲ್ಲ ಸೌಕರ್ಯಗಳನ್ನ ನಿಮ್ಮ ಮಕ್ಕಳ ಕಡೆಯಿಂದನೇ ಯಾವುದೇ ಲಾಭ ಇಲ್ಲದೆ ನಾವು ತಗೊಳ್ತಾ ಇದ್ದಿದ್ದು. ಇದು ನನಗೆ ಒಬ್ಬ ಪೋಷಕನಾಗಿ ಸಂಸ್ಥೆಯ ಒಳಗಿನ ಮತ್ತು ಹೊರಗಿನ ನೋಟಗಳನ್ನ ಮತ್ತೆ ಅವರ ವಿಚಾರಗಳನ್ನ ತಿಳಿದುಕೊಂಡು ನಾ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು 5,000 ಫೀಸ್ ಏನೋ ಜಾಸ್ತಿ ಆಗಿರ್ಬೇಕು. ಈ ವರ್ಷ 5,000 ಫೀಸ್ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕ ಹಾಗೆ ಕಳೆದ ವರ್ಷಕ್ಕಿಂತ ಕ್ವಾಲಿಟಿ ಇರತಕ್ಕಂತ ಎಲ್ಲಾ ಸಲಕರಣೆಗಳನ್ನು ಮಕ್ಕಳಿಗೆ ಒದಗಿಸಿದೆ ಸಂಸ್ಥೆ. ಇದು ಸತ್ಯ. ಇನ್ನೂ ಒಂದು, ನಾನು 2001ರಲ್ಲಿ BMS ಸೇರ್ಕೊಂಡಾಗ ನಾನು ಕಟ್ಟಿದ್ದು 3 ಲಕ್ಷ ಫೀಸ್ ಕಟ್ಟೆ. ನನ್ನ ಕೋರ್ಸ್ ಮುಗಿಬೇಕಾದ್ರೆ ನಾನು ಕಾಲೇಜಿಗೆ ಕಟ್ಟಿದ್ದು 3 ಲಕ್ಷ. ಇವತ್ತು ಅದೇ ಫೀಸು 32 ಲಕ್ಷಕ್ಕೆ ಬಂದಿದೆ. ಅವತ್ತು ಅಡ್ಮಿಷನ್ಗಳಾಗಿದ್ದಾವೆ, ಇವತ್ತು ಅಡ್ಮಿಷನ್ಗಳಾಗಿದ್ದಾವೆ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಪೋಷಕರು ಸುಭದ್ರವಾದ ಮಗುವಿನ ಶಿಕ್ಷಣವನ್ನ ಹಾಳು ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಮಾತಾಡ್ತಾ ಇದ್ದೀನಿ ಹೊರತು ನಾವು ಫೀಸ್ ಮಾಡಿದ್ದು ಸರಿ ಅನ್ನೋದನ್ನ ಸಮರ್ಥಿಸ್ಕೊತಾ ಇಲ್ಲ. ಒಂದನ್ನ ನೆನಪಿಟ್ಕೊಳ್ಳಿ, 30 ರೂಪಾಯಿಗಿದ್ದ 1 kg ಅಕ್ಕಿ ಇವತ್ತು 62 ರೂಪಾಯಿ ಆಗಿದೆ. ಇವತ್ತು 62 ರೂಪಾಯಿ ಆಗಿದೆ. ಒಬ್ಬ ದಿನಗೂಲಿ ಕಾರ್ಮಿಕ ಇವತ್ತು ಅವನು ಸಂಬಳ
ಅವತ್ತು ನಾವು ಚಿಕ್ಕವರಿದ್ದಾಗ ನಾವು ನೋಡಿದ ಪ್ರಕಾರ 120 ರೂಪಾಯಿ, ಇವತ್ತು 300 ರೂಪಾಯಿ. ಹೇಗೆ ನಮ್ಮ ಸಂಬಳ ಮತ್ತು ನಮ್ಮ ದುಡಿಮೆಗಳು ಜಾಸ್ತಿ ಆಗ್ತಾ ಹೋಗ್ತಾವೋ ದಿನನಿತ್ಯದ ಸಲಕರಣೆಗಳು ಅದೇ ರೀತಿ ಏರ್ತಾ ಹೋಗ್ತವೆ. ಇದಕ್ಕೆ ನಾವೇನ್ ಹೇಳ್ತೀವಿ, ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಅರ್ಥಶಾಸ್ತ್ರದ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಯಾವ ವಸ್ತುವಿಗೆ ಎಷ್ಟು ಬೆಲೆ ಜಾಸ್ತಿ ಆಗುತ್ತಾ ಹೋಗುತ್ತೋ, ಯಾವ ವಸ್ತುವಿಗೆ ಅದು ನೀಡು ಅಂದ್ರೆ ನಮಗೆ ಅದು ಬೇಕೇ ಬೇಕು ಅಂತ ಹೋಗುತ್ತೋ ಮಾರ್ಕೆಟ್ ಅಲ್ಲಿ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂಪೂರ್ಣ ದೇವರ ಗುಣಗಳನ್ನು, ಸ್ವರೂಪವನ್ನು ಅವನು ಪಡೆದಿದ್ದಾನೆ ಎಂದು ಅರ್ಥ. ಆದುದರಿಂದ ಇದು ಒಂದು ಪ್ರತಿಯೊಬ್ಬರ ಪೋಷಕರಿಗೆ ಒಂದು ಸೂಚನೆ ನೀಡುವುದೇನೆಂದರೆ, ಒಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡದಲ್ಲಿ ಅವರು ಸರಿಯಾದ ಪೋಷಕರೇ ಅಲ್ಲ. ಇಲ್ಲ, ನಾನು ಒಬ್ಬ ರೈತ, ನಾನು ಬೇರೆ ಚಿಕ್ಕ ಕೆಲಸ ಮಾಡ್ತಾ ಇದ್ದೀನಿ, ನಾನೊಂದು ಚಿಕ್ಕ ವ್ಯವಸಾಯ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಅರ್ಥ. ನೀವು ಮಕ್ಕಳಿಗೆ ಆಸ್ತಿ ಪಾಸ್ತಿ ಇಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ವಿದ್ಯಾಭ್ಯಾಸವನ್ನು ಕೊಡುವುದೇ ದೊಡ್ಡ ಆಸ್ತಿ ಅವರಿಗೆ. ಒಬ್ಬ ಯುವಕ ಒಂದು ಸ್ವಾಮೀಜಿ ಹತ್ರ ಹೋಗಿ ಕೇಳ್ತಾರೆ, ನಾನು ಶ್ರೀಮಂತನಾಗಬೇಕಾದ್ರೆ ಏನ್ ಮಾಡಬೇಕು? ಸ್ವಾಮೀಜಿ ಇದೇ ಹೇಳ್ತಾರೆ, ದೇವರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆ ಗೊತ್ತಾಗಬೇಕಾದ್ರೆ ಫಸ್ಟ್ ನೀನು ವಿದ್ಯಾಭ್ಯಾಸ ಬರಬೇಕು. ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಪ್ರಾರ್ಥನೆ ಬರೋದಿಲ್ಲ. ಸೊ ಪ್ರಾರ್ಥನೆ ಕಲಿಬೇಕಂದ್ರೆ ವಿದ್ಯಾಭ್ಯಾಸ ಮಾಡು, ತಾನಾಗೆ ದೇವರು ಕೊಡ್ತಾರೆ. ಆ ಯುವಕನಿಗೆ ಸರಿಗೆ ಅರ್ಥ ಆಗಲಿಲ್ಲ. ಮತ್ತೆ ಇನ್ನೊಂದು ಸತಿ ಒಬ್ಬ ಶ್ರೀಮಂತರ ಹತ್ರ ಹೋಗ್ತಾರೆ. ನಾನೊಬ್ಬ ಶ್ರೀಮಂತನಾಗಿರ್ಬೇಕಂದ್ರೆ ಏನು ಮಾಡಬೇಕು ಅಂತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗಿ ಕೇಳ್ತಾರೆ. ಆಗ ಅವನು ಹೇಳ್ತಾರೆ, ವಿದ್ಯಾಭ್ಯಾಸವನ್ನು ಮಾಡು, ವಿದ್ಯಾಭ್ಯಾಸವನ್ನು ತಗೋ. ಈ ಆಸ್ತಿ ಪಾಸ್ತಿ ಹಣ ಎಲ್ಲ ನಿನ್ನ ಹುಡ್ಕೊಂಡು ಬರುತ್ತೆ, ನೀನು ಅದನ್ನು ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ, ಅದೆಲ್ಲ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ಆದ್ರೂ ಅದು ಅವನಿಗಿನ್ನೂ ಅರ್ಥ ಆಗಲಿಲ್ಲ. ಕೊನೆಯದಾಗಿ ಒಬ್ಬ ಶಿಕ್ಷಕನ ಹತ್ರ ಹೋಗಿ ಕೇಳ್ತಾನೆ, ಗುರುವೇ, ನಾನು ಶ್ರೀಮಂತರಾಗಬೇಕಾದ್ರೆ ಏನು ಮಾಡಬೇಕು ಅಂತ. ನೀನು ವಿದ್ಯಾಭ್ಯಾಸ ಮಾಡಿದ ಒಂದು ಪ್ರತಿಯೊಂದು ಸರ್ಟಿಫಿಕೇಟ್ಗಳು ಒಂದು FD ಥರ, ಒಂದು ಬ್ಯಾಂಕಲ್ಲಿದೆ FD ಥರ, ಅದು ನಿನ್ನ ಕಾಪಾಡುತ್ತೆ. ನಿನ್ನ ಓದಿದ ವಿದ್ಯಾಭ್ಯಾಸಗಳು ಪ್ರತಿಯೊಂದು ಒಂದು ಮಾರ್ಕ್ ಶೀಟ್ ಆಗಲಿ, ಒಂದು ಸರ್ಟಿಫಿಕೇಟ್ಸ್ ಆಗಲಿ, ಅದೆಲ್ಲ ಒಂದು ಬ್ಯಾಂಕಲ್ಲಿ FD ಇದ್ದಾಗಿ ಅದು ನಿನ್ನನ್ನು ಕಾಪಾಡುತ್ತೆ. ಸೊ ಪೋಷಕರೇ, ವಿದ್ಯಾಭ್ಯಾಸ ಯಾವುದೇ ಒಂದು ರೀತಿಯಲ್ಲಿ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ಹೇಳ್ತಾ ಇದ್ದಾರೆ, ನೀವು ತಮ್ಮ ಮಕ್ಕಳನ್ನ ತುಂಬ ಸೇಫ್ ಹ್ಯಾಂಡ್ಸಲ್ಲಿ ಕೊಟ್ಟಿದ್ದೀರಾ. ಹಾಗಾಗಿ ಈ ಸಂಸ್ಥೆ ಬೆಳೀತಾ ಬೆಳೀತಾ ತಮ್ಮ ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ಬೆಳೆದು ಇಲ್ಲಿಂದ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಖಂಡಿತವಾಗಿ ಹೊರಗೆ ಬರ್ತಾರೆ ಅಂತ ನನ್ನ ಬೆಸ್ಟ್ ವಿಶಸ್ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಈ ಸಂದರ್ಭದಲ್ಲಿ ಹಲವಾರು ಧಾರ್ಮಿಕ ಚಟುವಟಿಕೆಗಳು ಕೂಡ ಜರುಗಿತು. ಇನ್ನು ಈ ವೇಳೆಯಲ್ಲಿ ಸಂಸ್ಥೆ ಟ್ರಸ್ಟಿಗಳಾದ ಗೌರಮ್ಮ, ಪುಷ್ಪಲತಾ ರಾಜಶೇಖರಯ್ಯ, ಐಶ್ವರ್ಯ ಚೇತನ್ ಕುಮಾರ್, ಪ್ರಕೃತಿ ಚಿಕಿತ್ಸಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸಂಕನಗೌಡ ಪಾಟೀಲ್, ಕಾಲೇಜು ಪ್ರಾಂಶುಪಾಲರಾದ ಡೇವಿಡ್, ಉಪಪ್ರಾಂಶುಪಾಲೆಯಾದಂತಹ ಸುಲೋಚನಾ, ಡಾಕ್ಟರ್ ಸತೀಶ್, ನ್ಯಾಚುರೋಥೆರಪಿ ಸಂಸ್ಥೆಯ ಕಿರಣ್ ರೆಡ್ಡಿ, ಶಾಲಾ ಕಾಲೇಜಿನ ಎಲ್ಲ ಶಿಕ್ಷಕರು, ಉಪನ್ಯಾಸಕರು, ನೂರಾರು ಪೋಷಕರು ಹಾಗೂ MRR ಆಸ್ಪತ್ರೆಯ ವೈದ್ಯರು, ಸ್ಥಳೀಯ ಮುಖಂಡರುಗಳು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಇನ್ನು ಸ್ಥಳೀಯ ಮುಖಂಡರಾದ ಗುರೂರು ಶ್ರೀನಿವಾಸ್, ಮೊಟ್ಕನಹಳ್ಳಿ ಮಹೇಶ್ ಸೇರಿದಂತೆ ಬೋಧಕೇತರ ಸಿಬ್ಬಂದಿ ಹಾಗೂ ಕಾಲೇಜು ಮತ್ತು ಶಾಲೆಯ ಎಲ್ಲ ರೀತಿಯಾದಂತಹ ಉಪನ್ಯಾಸಕರು ಮತ್ತು ಗಣ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ಈ ಒಂದು ನೂತನ ವಿದ್ಯಾರಂಭಂ ಕಾರ್ಯಕ್ರಮದ ಎಲ್ಲ ದೃಶ್ಯಾವಳಿಗಳು ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಕಂಡಿದ್ದು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಸೋಲೂರು.